ಕರುಣೆ ಅನ್ನೋದೇ ನ್ಯಾಯದ ನಿಜವಾದ ಅಳತೆಗೋಲು ಅಂತ ಹೇಳ್ತಾರೆ. ಬನ್ನಿ, ಈ ಅದ್ಭುತ ಆಲೋಚನೆ ಬಗ್ಗೆ ಮಾತಾಡೋಣ. ಅಂದ್ರೆ ನಾವನ್ಕೊಂಡಿರೋ ನ್ಯಾಯ ಅಪೂರ್ಣ ಅಂತ ಇದರ ಅರ್ಥ. ಹಾಗಿದ್ರೆ ಕರುಣೆ ನ್ಯಾಯವನ್ನ ಹೇಗೆ ಪೂರ್ಣಗೊಳಿಸುತ್ತೆ? ಇದು 2 ಪದಗಳಿಗೆ ಹೊಸ ಅರ್ಥ ಕೊಡುತ್ತೆ. ಕರುಣೆ ನ್ಯಾಯಕ್ಕೆ ವಿರೋಧ ಅಲ್ಲ, ಬದಲಿಗೆ ಅದೇ ಅದರ ಕೊನೆಯ ಗುರಿಯನ್ನೋದು ಇಲ್ಲಿ ಮುಖ್ಯ. ನೋಡಿ, ಇಲ್ಲಿ ಶಿಕ್ಷೆ ಕೊಡೋದ್ರಿಂದ ಸರಿಪಡಿಸೋ ಕಡೆಗೆ ಗಮನ ಹೇಗೆ ಬದಲಾಗುತ್ತೆ ಅಂತ. ಈ ತರದ ಹಿಂಜರಿಕೆ ತುಂಬಾ ಸಹಜ, ಆದ್ರೆ ನಮ್ಮ ಪಾತ್ರ ಏನೋ ಅನ್ನೋದ್ರ ಬಗ್ಗೆ ನಮಗಿರೋ ತಪ್ಪು ಕಲ್ಪನೆ ಇದಕ್ಕೆ ಕಾರಣ. ಒಂದ್ ವಿಷಯ ನೆನ್ಪಿಡಿ, ನಾವು ಹಂಚೋ ಕರುಣೆಗೆ ನಾವು ಮೂಲ ಅಲ್ಲ. ಬೇರೆಯವರಿಗೆ ಸಹಾಯ ಮಾಡಿದಾಗ ನಾವು ದೇವ್ರ ಪ್ರೀತಿ ಹರಿಯೋಕೆ ಒಂದು ಮಾಧ್ಯಮ ಅಷ್ಟೇ. ಅಂದ್ರೆ ಉದಾರವಾಗಿ ಕೊಡೋ ಮನಸ್ಸಿದ್ರೆ ಕೊಟ್ಟಿದ್ದು ದುಪ್ಪಟ್ಟಾಗಿ ವಾಪಸ್ ಬರುತ್ತೆ. ಇದೇ ಮನೋಭಾವನೆ ಜನರನ್ನ ದೂರ ಮಾಡೋದ್ಕಿಂತ ಎಲ್ಲರನ್ನೂ ಒಂದುಗೂಡಿಸೋ ಪ್ರಜೆಗಳನ್ನ ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಪುನಃಸ್ಥಾಪನೆಗೆ ದಾರಿ ಯಾವುದು? ಇಲ್ಲಿರೋದು 3 ಸಿಂಪಲ್ ಸ್ಟೆಪ್ಸ್. ಸರಿ, ಈಗ ಇದನ್ನ ನಮ್ಮ ಜೀವನಕ್ಕೆ ಅನ್ವಯಿಸಿ ಕೆಲವು ಪ್ರಶ್ನೆಗಳನ್ನ ಕೇಳ್ಕೊಳ್ಳೋಣ. ಮೊದಲ ಪ್ರಶ್ನೆ, ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ನಾವು ತೀರ್ಪು ಕೊಡ್ಬಿಡ್ತೀವಾ? ಎರಡನೇದಾಗಿ, ಯಾವ ವಿಷಯದಲ್ಲಿ ಅಥವಾ ಯಾರ ಮೇಲೆ ನಾವು ಕರುಣೆ ತೋರ್ಸೋಕೆ ಹಿಂದೆ ಮುಂದೆ ನೋಡ್ತೀವಿ? ಮೂರನೇ ಪ್ರಶ್ನೆ, ಇವತ್ತು ನಾವು ತಗೊಳ್ಳೋ ನಿರ್ಧಾರಗಳಲ್ಲಿ ಕರುಣೆ ಹೇಗೆ ಮುಖ್ಯ ಆಗ್ಬೋದು? ಕೊನೆಗೆ ಒಂದು ಯೋಚನೆ, ನ್ಯಾಯ ಅನ್ನೋದು ಗಾಯ ಮಾಡೋ ಬದಲು ಯಾವಾಗ್ಲೂ ವಾಸಿ ಮಾಡೋ ಥರ ಇದ್ರೆ ಹೇಗಿರುತ್ತೆ?